ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ವಿಚಾರವಾಗಿ ಬಹಳ ದೊಡ್ಡ ಬದಲಾವಣೆಗಳು ಮುಂದಿನ ದಿನದಲ್ಲಿ ಆಗುತ್ತೆ ಅಂತ ಹೇಳಿ ಒಂದು ವಿಡಿಯೋನ ನಾನು ನಿನ್ನೆನೆ ನಿಮ್ಗೆ ಮಾಡಿ ತಿಳಿಸಿದ್ದೆ. ಹೌದು, ಯಾಕಂದ್ರೆ ಇದು ತುಂಬಾ ಸೀರಿಯಸ್ ಆಗಿರುವಂತ ಮ್ಯಾಟರು. ಈಗ ಹೊಸದೊಂದು ರೂಲ್ಸ್ ನ ತರ್ತಾ ಇದ್ದಾರೆ. ನೀವುಗಳು ಕರ್ನಾಟಕವನ್ನು, ಬೆಂಗಳೂರನ್ನು ಇಲ್ಲಿಗೆ ವಿಸಿಟ್ ನ ಮಾಡ್ಬೇಕಾಗತ್ತೆ. ಸೊ ಇದರ ಹಿಂದೆ ಕೆಲವೊಂದಷ್ಟು ವಿಚಾರಗಳು ಇದಾವೆ. ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಗೃಹಲಕ್ಷ್ಮಿ ಹಣದ ಬಗ್ಗೆ ನಾವು ಮಾತಾಡ್ತಾ ಕೆಲವೊಂದಷ್ಟು ಸರ್ಕಾರದಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೂ ಒಂದಷ್ಟು ಉತ್ತರನ ಮಾತು ಎಲ್ಲಾನು ಕೊಡ್ತಾ ಹೋಗೋಣ. ಈಗೇನೋ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು DK ಅವರು ಬರ್ಬೇಕು, ಅವ್ರಿಗೆ ಕುರ್ಚಿ ಬಿಟ್ಕೊಡ್ಬೇಕು ಅನ್ನೋ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದಾವೆ. ಎಂಡ್ ಆಫ್ ದ ಡೇ ಇವ್ರು ಯಾರ್ ಕುರ್ಚಿಗಾದ್ರೂ ಬಂದ್ ಕೂತ್ಕೊಳ್ಳಿ, ಅವ್ರು ಯಾರ್ ಬೇಕಾದ್ರೂ CM ಆಗ್ಲಿ, ಜನಕ್ಕೆ ಏನ್ ಹೇಳಿದ್ದಾರೆ, ಈ 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಕರೆಕ್ಟ್ ಆಗಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಈ 5 ಗ್ಯಾರಂಟಿ ಯೋಜನೆಗಳನ್ನ ಕರೆಕ್ಟ್ ಆಗಿ ಕೊಟ್ಬಿಡ್ಲಿ. ಈಗ ಇನ್ನೊಂದು ರೀಸನ್ ನ ಹುಡುಕೋದಕ್ಕಿಂತ ಹಣನ ಕೊಡುವಂತ ಪ್ರಯತ್ನನ ಯಾಕೆ ಗೌರ್ಮೆಂಟ್ ಇನ್ನ ಮಾಡ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಯಾರಾದ್ರೂ ಸಿಟಿ ಕೂತ್ಕೊಳ್ಳಿ, ಬಟ್ ಏನು ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಿರೋದು ನೀವುಗಳು. ಸೊ ಈ ಯೋಜನೆನ ಕೊಡ್ಬೇಕು, ಕರೆಕ್ಟ್ ಆಗಿ ಅಮೌಂಟ್ ನ ಕೊಡ್ಬೇಕು ಅನ್ನೋ ಬೆನ್ನಲ್ಲೇನೆ 100 ಕೋಟಿ ಉಳಿಸುವಂತ ಸ್ಕೀಮ್ ಅಲ್ಲಿ ನಾವು ಈ ಗೃಹಲಕ್ಷ್ಮಿ ಹಣದಿಂದ ಏನ್ ಅಮೌಂಟ್ ಬರ್ತಿದೆ ಅದಕ್ಕೆಲ್ಲ ಕಟ್ ಡೌನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಹರಿದಾಡ್ತಾ ಇರುವಂತದ್ದು. ಸೊ ಈಗ ಕಂಪಲ್ಸರಿಯಾಗಿ ಬಯೋಮೆಟ್ರಿಕ್ ನ ಮಾಡ್ತಾ ಇರುವಂತದ್ದು. ಎಸ್, ಬಯೋಮೆಟ್ರಿಕ್ ಈಗ ನಾವು ಗೊತ್ತು ನಿಮ್ಗೆ ಬಯೋಮೆಟ್ರಿಕ್ ಎಷ್ಟು ದೊಡ್ಡ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳಿ. ನಾವು ಹೋಗಿ ನಮ್ಮ ತಮ್ಮ ಇಂಪ್ರೆಷನ್ ನ ಕೊಟ್ಟು ಬರ್ಬೇಕಾಗತ್ತೆ. ಯಾಕಂದ್ರೆ ನಾವಿನ್ನ ಬದುಕಿದೀವಿ, ನಾವು ಫಲಾನುಭವಿಗಳು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಇನ್ನೇನು ಅಲ್ಲ ಅದು ವಿಚಾರ. ಸೊ ನಾವಿದೀವಿ ಅಂತ ಹೇಳಿ, ಬಿಕಾಸ್ ಇವಾಗ ಸತ್ತವರ ಖಾತೆಗೆ ಎಷ್ಟು ಕೋಟಿ ಹಣ ಹೋಗ್ತಾ ಇದೆಯಲ್ಲ, ಇದನ್ನೆಲ್ಲ ನಿಲ್ಲಿಸಬೇಕು, ಇದನ್ನ ತಡೆ ಹಾಕ್ಬೇಕು ಅನ್ನೋ ವಿಚಾರವಾಗಿ ಬಯೋಮೆಟ್ರಿಕ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಮಾಡಿಸ್ಕೋಬೇಕು ಅಂತ ಅಂದ್ರೆ ಬೆಂಗಳೂರನ್ನು ಕರ್ನಾಟಕ ಒಂದ್ ಮುಂದೆ ಹೋಗಿ ಅಥವಾ CSC ಕೇಂದ್ರಗಳ ಮುಂದೆ ಹೋಗಿ ನಿಂತ್ಕೋಬೇಕು. ಯಾವ್ದೇ ರೀತಿಯಾಗಿರುವಂತ ಸೈಬರ್ ಸೆಂಟರ್ ಗಳಲ್ಲಿ ಇದನ್ನ ಮಾಡೋದಿಲ್ಲ. ಯಾರಾದ್ರೂ ಮಾಡ್ತಾರೆ ಅಂತ ಅಂದ್ರೆ ದುಡ್ಡಿಸ್ಕೊಳ್ಳುವಂತ ಪ್ರಯತ್ನ ಆಗಿರುತ್ತೆ. ದುಡ್ಡು ಕೊಟ್ಟು ಬಯೋಮೆಟ್ರಿಕ್ ಮಾಡ್ತೀವಿ ಅಂತಂದ್ರೆ ದಯವಿಟ್ಟು ನಂಬೇಡಿ. ಯಾಕಂದ್ರೆ ರಿಜಿಸ್ಟರ್ಡ್ ಗವರ್ಮೆಂಟ್ ಸೆಂಟರ್ ಗಳಲ್ಲಿ ಮಾತ್ರ ಈ ಒಂದು ಬಯೋಮೆಟ್ರಿಕ್ ನ ಬಳಕೆ ಮಾಡಿ ವೆರಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ನ ಕ್ಲಿಯರ್ ಆಗಿ ಮಾಡಿದ್ದಾರೆ. ಸೊ ಇವಾಗ ನಾವು ಇನ್ನು ಮುಂದೆ ಹೋಗಿ ಬೆಂಗಳೂರನ್ನು ಕರ್ನಾಟಕವನ್ನು ಮುಂದೆ ನಿಂತ್ಕೊಂಡು ಲೈನ್ಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇದು ಇಬ್ರಿಗೂ ಅನ್ವಯಿಸುತ್ತೆ. ಇಬ್ರು ಹೋಗಿ ಬಯೋಮೆಟ್ರಿಕ್ ನ ಮಾಡಿ ಬರ್ಬೇಕು. ಮನೆ ಇವಾಗ ಫಾರ್ ಎಕ್ಸಾಂಪಲ್ ಗೃಹ ಜ್ಯೋತಿ ಯೋಜನೆ ಆಗಿರುತ್ತೆ. ನಿಮ್ಮ ಬಿಲ್ಡಿಂಗ್ ನೀವು ಓನರ್ ಅಲ್ಲ, ನೀವು ಟೆನೆಂಟ್ ಬಾಡಿಗೆಗೆ ಇರ್ತೀರಾ ಅಥವಾ ಲೀಸಿಗೆ ಇರ್ತೀರಾ. ಓನರ್ ಹೋಗಿ ಅದನ್ನ ಕೊಟ್ಟು ಬರ್ಬೇಕಂದ್ರೆ ಇಲ್ಲ, ಓನರ್ ಬಿಲ್ಡಿಂಗ್ ಓನರ್ದಷ್ಟೇನೆ. ಆದ್ರೆ ನೀವು ಮೀಟರ್ ನೀವು ಕಟ್ತಿರೋದು ಬಿಲ್ಲು, ಯಾರು ಮನೆ ಹೆಸರು ಬಿಲ್ ಯಾರ ಹೆಸರಲ್ಲಿದೆ, ಇವಾಗ ಮನೆ ಓನರ್ ಹೆಸರೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಂದ್ರೆ ಮನೆಯಲ್ಲಿ ಯಾರು ಬಾಡಿಗೆದಾರರು ಇದ್ದಾರೆ ಅವರು ಹೋಗಿ ನಮ್ದು ಇದು ಮೀಟರ್ ನಂಬರ್ ನಮ್ದು ಅಂತ ಕನ್ಫರ್ಮೇಶನ್ ಮೇರೆಗೆ ಹೋಗಿ ನಾವು ಬಯೋಮೆಟ್ರಿಕ್ ನ ಕೊಟ್ಟಿ ಬರ್ಬೇಕಾಗತ್ತೆ. ಗೃಹಲಕ್ಷ್ಮಿ ಅಂತೂ ಬಿಡಿ, ಎಲ್ಲ ಹೆಣ್ಮಕ್ಳು ಹೋಗಿ ಕೊಡ್ಲೇಬೇಕಾಗತ್ತೆ ಕಂಪಲ್ಸರಿ. ಸೊ ಇನ್ನು ಮುಂದೆ ರಾಶಿ ಜನ ಬೆಂಗಳೂರನ್ನು ಕರ್ನಾಟಕವನ್ನು ಮುಂದೆ ನಿಂತ್ಕೋತಾರೆ. ಈ KYC ಮಾಡಿಸ್ಕೋಬೇಕು ಅಥವಾ ನಿಮ್ಗೆ ಬಯೋಮೆಟ್ರಿಕ್ ನ ಮಾಡಿಸ್ಕೊಂಡು ವೆರಿಫೈ ಮಾಡ್ಬೇಕು ಅಂತ ಹೇಳಿ. ಅದ್ರಲ್ಲಿ ಅದೆಷ್ಟು ಬಾರಿ ಸರ್ವರ್ ಡೌನ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಎಷ್ಟು ಬಾರಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಹೇಳ್ತಾ ಇರುವಂತದ್ದು ಮಾಡ್ಬೇಕು, ತರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಶುರುವಾಗೋದು ಈ ದಿನಾಂಕದಿಂದ ಅಥವಾ ಎಂಡ್ ಆಗೋದು ಈ ದಿನಾಂಕದಿಂದ ಅಂತ ಹೇಳಿ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಸೊ ಇದಕ್ಕೆ ಡೇಟ್ ನ ಇನಿಶಿಯೇಟ್ ಮಾಡ್ಬೇಕಾಗಿದೆ. ಡೇಟ್ ನ ಇನಿಶಿಯೇಟ್ ಇನ್ನೂ ಕೂಡ ಮಾಡಿಲ್ಲ. ಯಾವಾಗಿಂದ ಅಂದ್ರೆ ಯಾಕಂದ್ರೆ ಮಿಷನರೀಸ್ ನ ತಂದು ಇವ್ರು ಇನ್ಸ್ಟಾಲ್ ಮಾಡಿ ಇವರಿಗೆ ಟ್ರೈನಿಂಗ್ ಕೊಟ್ಟು ಅದಾದ್ಮೇಲೆ ಜನಸಾಮಾನ್ಯರಿಗೆ ಇವರು ಇದನ್ನ ಮಾಡುವಂತದ್ದು ಬಯೋಮೆಟ್ರಿಕ್ ನ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಡೇಟ್ ನ ಇನಿಶಿಯೇಟ್ ಮಾಡಿದ ತಕ್ಷಣ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಇದರ ಜೊತೆಗೆ ನಾನು ಮೊನ್ನೆ ರೀಸೆಂಟ್ ಆಗಿ ಒಂದು ವಿಚಾರನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದ್ರೆ, ನಾನು ಯಾವ್ದೋ ಒಂದು ಕೆಲ್ಸದ ಮೇಲೆ ಸೈಬರ್ ಸೆಂಟರ್ಗೆ ಹೋಗಿದ್ದೆ. ಒಂದ್ ಮಹಿಳೆ ಬಂದ್ಬಿಟ್ಟು ಅಲ್ಲಿ ಅಂದ್ರೆ ಸೈಬರ್ ಸೆಂಟರ್ ಅವ್ರಿಗೆ ಕೇಳ್ತಿದ್ರು, ಗೃಹಲಕ್ಷ್ಮಿ ಸಂಘದ ಅಪ್ಲಿಕೇಶನ್ ಶುರುವಾಗಿದೆಯಂತೆ, ಅಪ್ಲಿಕೇಶನ್ ಹಾಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಸೊ ಅವಾಗ ನಾನು ಹೇಳ್ದೆ, ಇಲ್ಲ ಅಪ್ಲಿಕೇಶನ್ ಶುರುವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ತರ ಕೆಲವೊಂದಷ್ಟು ಫೇಕ್ ವರದಿಗಳು ಅಥವಾ ಸುಮ್ನೆ ಕೆಲವೊಂದಷ್ಟು ಕಿವಿ ಮಾತುಗಳಿಂದ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದೆ. ಗೃಹಲಕ್ಷ್ಮಿ ಸಂಘದ ವಿಚಾರವಾಗಿ ನಾವೇನ್ ನಿಮ್ಗೆ ಇನ್ಫಾರ್ಮ್ ಮಾಡ್ತಿದ್ವಿ, ಏನೋ 50,000ದಿಂದ 3 ಲಕ್ಷದವರೆಗೂ ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಇದು ಇನ್ನ ಶುರುವಾಗಿಲ್ಲ. ಯಾಕಂದ್ರೆ ಸೈಬರ್ ಸೆಂಟರ್ ಬಂದಿರೋದನ್ನ ನಾನೇ ಅವ್ರಿಗೆ ಹೇಳಿದ್ದು ಇನ್ನ ಶುರುವಾಗಿಲ್ಲ ಅಂತ ಹೇಳ್ಬಿಟ್ಟು, ನಾನು ಸೈಬರ್ ಸೆಂಟರ್ ಅಲ್ಲಿ ಇದ್ದಾಗ. ಸೊ ಏನಾಗುತ್ತೆ, ಜನಕ್ಕೆ ಸ್ವಲ್ಪ ವಿಚಾರಗಳು ಎಲ್ಲೋ ಒಂದ್ ಚೂರ್ ವಿಚಾರ ಸಿಕ್ಬಿಡ್ತು ಅಂದ್ರೆ ಅದು ಇನ್ನೊಂದ್ ತರ ಪ್ಲೇಟ್ ತಿರುಗಿ ಏನೇನೋ ಗೊಂದಲ ಮಾಡ್ಬಿಡ್ತಾರೆ. ಸೊ ಗೃಹಲಕ್ಷ್ಮಿ ಸಂಘಕ್ಕೆ ಅಪ್ಲಿಕೇಶನ್ಸ್ ಗಳು ಇನ್ನ ಶುರುವಾಗಿಲ್ಲ. ಯಾಕಂದ್ರೆ ಬ್ಯಾಂಕ್ಗಳು ಇನ್ನ ಶೂರಿಟಿ ಕೊಟ್ಟಿಲ್ಲ, ಗ್ಯಾರಂಟಿನೂ ಕೊಟ್ಟಿಲ್ಲ. ಹಾಗಾಗಿ ಇದು ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸದ್ಯಕ್ಕೆ ಯಾರು ಸೈಬರ್ ಸೆಂಟರ್ ಗಳಿಗೆ ಹೋಗಿ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ ಅಂತ ಕೇಳಿ ಕನ್ಫ್ಯೂಷನ್ ಮಾಡ್ಕೊಂಡು ನಿಮ್ ಟೈಮು ವೇಸ್ಟ್ ಮಾಡಕ್ ಹೋಗ್ಬೇಡಿ ಬಿಸಿಲಲ್ಲಿ. ಸೊ ಅಪ್ಲಿಕೇಶನ್ಸ್ ಗಳನ್ನ ಬಿಟ್ಟಾಗ ಖಂಡಿತವಾಗ್ಲೂ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಅವಾಗ ಖಂಡಿತವಾಗ್ಲೂ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ನ ಹಾಕಬಹುದು. ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ.
ಕಾಯ್ಬೇಕಾಗತ್ತೆ. ನಾನು ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ನ ಖಂಡಿತವಾಗ್ಲೂ ಮಾಡ್ತೀನಿ ಕೂಡ. ಓಕೆನಾ? ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಗಳು ಇದಾವೆ ಈ ಗೃಹಲಕ್ಷ್ಮಿ ವಿಚಾರ, ಗೃಹ ಜ್ಯೋತಿ ವಿಚಾರದ ಬಗ್ಗೆ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ 29-30 ಕಂತಿನ ಹಣಂತೂ ಕಂಟಿನ್ಯೂಸ್ ಆಗಿ ಜಮಾ ಆಗ್ತಿದೆ, ಅದರಲ್ಲಿ ಯಾವ್ದು ವ್ಯತ್ಯಾಸ ಆಗಲ್ಲ. ಬಟ್ ಮುಂದಿನ 2 ತಿಂಗಳು ಕಾಲ ನಮ್ಗೆ ಹಣ ಬರೋದು ಸ್ವಲ್ಪ ಡೌಟ್ ಅಲ್ಲಿದೆ. ಅದು ನಿಮ್ಗೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೋಡ್ಬೇಕು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎವ್ರಿಡೇ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ನೀವು ವಿಡಿಯೋನ ನೋಡಿ ವಿಚಾರ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.